ಹೂತಿಟ್ಟಂತಹ ಮಹಿಳೆಯ ಶವ ಒಂದು ಪತ್ತೆಯಾಗಿದೆ. ಹೂತಿಟ್ಟ ಮಹಿಳೆಯ ಕೈ ಭೂಮಿಯಿಂದ ಹೊರಗೆ ಬಂದಿದೆ. ಕೊಳ್ಳೇಗಾಲದ ಹೊಸ ಹಂಪಾಪುರ ಗ್ರಾಮದ ಬಳಿ ಈ ಘಟನೆ ನಡೆದಿರೋದು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹಂಪಾಪುರದಲ್ಲಿ ಕೈ ಮೇಲೆ ಬಂದಿರೋದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭ ಮಹಿಳೆಯ ಶವ ಅದು ಅನ್ನೋದು ಗೊತ್ತಾಗಿದೆ. ಇನ್ನು ಇದು ಕೊಲೆನಾ ಅಥವಾ ವಾಮಾಚಾರದ ಪ್ರಯೋಗನ ಅನ್ನುವ ಕುರಿತಾಗಿ ಕೂಡ ಈಗಾಗಲೇ ತನಿಖೆ ಆರಂಭ ಆಗಿದೆ. ಶವದ ಪಕ್ಕ ಕಾಯಿ, ಅರಿಶಿನ, ಕುಂಕುಮ ಬಿದ್ದಿರೋದು ಸಹ ಪತ್ತೆಯಾಗಿದ್ದು ಇದು ವಾಮಾಚಾರನ ಅನ್ನುವಂತ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹೊಸ ಹಂಪಾಪುರದ ಸುವರ್ಣವತಿ ನದಿ ದಡದಲ್ಲಿಯೇ ಶವ ಪತ್ತೆಯಾಗಿರೋದು. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದ್ದು ಶವವನ್ನ ಹೊರ ತೆಗೆದು ಸಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನ ಸ್ಥಳಾಂತರಿಸಲಾಗಿದೆ. ಇನ್ನು ಆ ಶವವನ್ನ ಕಂಡಂತ ಸಂದರ್ಭ ಸುಮಾರು 35 ವರ್ಷದ ಮಹಿಳೆ ಈಕೆ ಅನ್ನೋದರ ಕುರಿತಾಗಿ ಶಂಕೆಯನ್ನ ವ್ಯಕ್ತಪಡಿಸಲಾಗಿದ್ದು ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಮುಂದುವರೆದಿದೆ. ಯಾರಾದರೂ ಕೊಲೆ ಮಾಡಿದ್ರಾ ಅಥವಾ ವಾಮಾಚಾರದ ಪ್ರಯೋಗ ಮಾಡಿದ್ರಾ ಅನ್ನುವಂತಹ ಅನುಮಾನದ ಮೇಲೆ ತನಿಖೆಯನ್ನ ಮುಂದುವರಿಸಲಾಗಿದೆ. ಬಿಕಾಸ್ ಶವದ ಪಕ್ಕದಲ್ಲಿ ಅರಿಶಿನ, ಕುಂಕುಮ ಸೇರಿದಂತೆ ಕೆಲವು ಪೂಜಾ ಸಾಮಗ್ರಿಗಳು ಪತ್ತೆಯಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಭೂಮಿಯಲ್ಲಿ ಹೂತಿಟ್ಟಂತಹ ಶವದ ಕೈ ಹೊರಗೆ ಬಂದಿದ್ರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕೊಳ್ಳೇಗಾಲ ತಾಲೂಕಿನ ಹಂಪಾಪುರದ ಗ್ರಾಮದಲ್ಲಿ ಕೈ ಮೇಲೆ ಬಂದಿರೋದನ್ನ ಗಮನಿಸಿ ಸ್ಥಳೀಯರು, ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದಂತ ಸಂದರ್ಭ ಸುಮಾರು 35 ವರ್ಷದ ಮಹಿಳೆಯ ಶವ ಅದು ಅನ್ನೋದು ಗೊತ್ತಾಗಿದೆ. ಇದು ಕೊಲೆನಾ ಅಥವಾ ವಾಮಾಚಾರದ ಪ್ರಯೋಗನ ಅನ್ನುವಂಥ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದ್ದು ಆ ಮಹಿಳೆ ಯಾರು, ಈ ಘಟನೆ ಯಾವಾಗ ಸಂಭವಿಸಿದೆ, ಆಕೆಯನ್ನು ಯಾವಾಗ ಯಾರು ತಂದು ಹೂತಾಕಿದ್ದಾರೆ ಅನ್ನೋದರ ಕುರಿತಾಗಿ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಹೊಸ ಹಂಪಾಪುರದ ಸುವರ್ಣವತಿ ನದಿ ದಡದಲ್ಲಿಗೆ ಮಹಿಳೆಯ ಶವ ಪತ್ತೆಯಾಗಿದ್ದು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಶವವನ್ನು ಈಗಾಗಲೇ ಹೊರತೆಗೆದು ಸಿಮ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಸುಮಾರು 35 ವರ್ಷದ ಮಹಿಳೆ ಈಕೆ ಅನ್ನೋದರ ಕುರಿತಾಗಿ ತನಿಖೆ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಮಹಿಳೆಯ ಹಿನ್ನೆಲೆ ಏನು, ಜೊತೆಗೆ ಯಾವಾಗ ನಡೆದಿರೋ ಘಟನೆ ಅನ್ನೋದರ ಕುರಿತಾಗಿನ ತನಿಖೆಯ ಅಪ್ಡೇಟ್ಸ್ ಈಗ ಯಾವ ಹಂತದಲ್ಲಿದೆ? ಪ್ರಜ್ವಲ, ಏನಂತಂದ್ರೆ ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಏನು ಸಮೀಪ ಇರತಕ್ಕಂತ ಹೊಸ ಹಂಪಾಪುರದ ಬಳಿ ಘಟನೆ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ನಿನ್ನೆ ಸಂಜೆ ಏನು ಮಹಿಳೆಯ ಶವ ಪತ್ತೆ ಅಂತಕ್ಕಿಂತ ಹೆಚ್ಚಾಗಿ ಕೈ ಮಾತ್ರ ಮೇಲೆ ಕಾಣಿಸಿದ್ದನ್ನ ಗಮನಿಸಿದ್ದಾರೆ ಗ್ರಾಮಸ್ಥರು. ಆ ಸಂದರ್ಭದಲ್ಲಿ ಅವರು ಗಾಬರಿಗೊಂಡು ಅದನ್ನ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸ್ಥಳಕ್ಕೆ ಭೇಟಿ ನೀಡಿದಂತಹ ಪೊಲೀಸರು ಮತ್ತೆ SP ಕೂಡ ಡಾಕ್ಟರ್ ಕವಿತಾ ಅವರು ಕೂಡ ಭೇಟಿ ಕೊಟ್ಟಿದ್ರು. ಮತ್ತೆ ಒಳಗಡೆ ಶವ ಇರ್ತಕ್ಕಂಥದ್ದು ಗೊತ್ತಾದ ತಕ್ಷಣ ಶವವನ್ನು ಹೊರತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಶವವನ್ನ ಚಾಮರಾಜನಗರದ ಸಿಮ್ಸ್ ಹಾಸ್ಪಿಟ್ಲಿಗೆ ರವಾನೆ ಮಾಡಿದ್ದಾರೆ. ಬಟ್ ಅವರ ಮೇಲಂತ ಅದು ಏನಾಗಿದೆ ಅಂತಂದ್ರೆ ಒಂದಿನ 2 ದಿನ ಆಗಿರೋದ್ರಿಂದ ಯಾರು ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಆಗಿಲ್ಲ. ಅದು PM ರಿಪೋರ್ಟ್ ನಂತರನೇ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇದ್ದಾರೆ SP ಅವರು. ಮತ್ತೆ ಅದನ್ನ ಏನು ಅಂತಂದ್ರೆ ಈವರೆಗೂ ಕೂಡ ಅಲ್ಲಿ ಅಥವಾ ಆ ಗ್ರಾಮ ಹೊಸ ಹಂಪಾಪುರ ಬರುತ್ತೆ ಅಲ್ಲೂ ಆತರ ನಾಪತ್ತೆಯಾಗಿರೋ ಮಹಿಳೆ ಯಾರು ಇಲ್ಲ ಅಂತಕ್ಕಂಥದ್ದು ಒಂದು. ಮತ್ ಜೊತೆಗೆ ಆ ಮಹಿಳೆ ಯಾರು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಇವರಿಗೆ. ಆ ಪತ್ತೆ ಕಾರ್ಯಕ್ಕೆ ಕೂಡ ಈ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಇದು ಅಲ್ಲಿ ಜೊತೆಗೆ ಏನಾಗಿದೆ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಈ ಅರಿಶಿನ ಕುಂಕುಮ ಚೆಲ್ಲಿರ್ತಕ್ಕಂಥದ್ದು, ಕಾಯಿ ಹೊಡೆದಿರತಕ್ಕಂಥದ್ದು ಈ ತರದ್ದೆಲ್ಲ ಕೂಡ ಬಂದು ಸ್ವಲ್ಪ ಗಾಬರಿಯನ್ನ ಆ ಭಾಗದಲ್ಲಿ ಜನರಿಗೆ ಉಂಟು ಮಾಡಿದೆ. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗೆ.